ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಾವು ಪುಷ್ಪ ಕೃಷಿಯಲ್ಲಿದ್ದೇವೆ. ಪುಷ್ಪ ಕೃಷಿಯಲ್ಲಿ ಕಮರ್ಷಿಯಲ್ ಆಗಿ ಬೆಳೆಯತಕ್ಕಂಥ ಒಂದು ಬೆಳೆಗಳು ಅಂದರೆ ಗುಲಾಬಿ ಮತ್ತು ಜರ್ಬೇರ. ಇವನು ಯಥೇಚ್ಛವಾಗಿ ಕಮರ್ಷಿಯಲ್ ಆಗಿ ಎಲ್ಲ ರೈತರು ಬೆಳೀತಾರೆ. ಈ ಒಂದು ಬೆಳೆಯಲ್ಲಿ ನಾವು ಯಾವೆಲ್ಲ ಒಂದು ತೊಂದರೆಗಳನ್ನ ಕಾಣ್ತೀವಿ. ಮೊದಲನೇದಾಗಿ ಕೀಟ ಅಂತ ಬಂದರೆ ರಸ ಹೀರುವ ಕೀಟಗಳಲ್ಲಿ ಥ್ರಿಪ್ಸ್ ಮತ್ತು ಮೈಟ್ಸು. ಈ ಥ್ರಿಪ್ಸ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು, ಜೊತೆಗೆ ಆ ಒಂದು ಥ್ರಿಪ್ಸ್ಗೆ ಯಾವ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಥ್ರಿಪ್ಸ್ನ ಯಾವ ಥರ ನಿರ್ವಹಣೆ ಮಾಡಬೇಕಪ್ಪ ಅಂದರೆ, ನೀವೆಲ್ಲ ಮಾರ್ಕೆಟಲ್ಲಿ ಕೇಳ್ತೀರಾ ಗ್ರೂಪ್ 30 ಮಾಲಿಕ್ಯೂಲ್ಸು. ಆ ಗ್ರೂಪ್ 30 ಮಾಲಿಕ್ಯೂಲ್ಸಲ್ಲಿ ಬರ್ತಕ್ಕಂಥ ಒಂದು ಪ್ರಾಡಕ್ಟು, ಅದರ ಹೆಸರು ಬ್ರೋಫ್ರಿಯಾ ಅಂತ. ಈ ಬ್ರೋಫ್ರಿಯಾ ಬಂದು PI ಇಂಡಸ್ಟ್ರೀಸ್ ಅವರ ಪ್ರಾಡಕ್ಟ್ ಆಗಿದ್ದು, ಇದರಲ್ಲಿ ಬ್ರೋಫ್ಲೆನಿಲೈಡ್ 20% SSC ಫಾರ್ಮುಲೇಷನಲ್ಲಿ ಈ ಒಂದು ಪ್ರಾಡಕ್ಟು ನಮಗೆ ಸಿಗುತ್ತೆ. ಈ ಪ್ರಾಡಕ್ಟ್ನ ವಿಶೇಷತೆ ಅಂತ ಬಂದರೆ, ಈ ಪ್ರಾಡಕ್ಟು ಟ್ರಾನ್ಸ್ಲ್ಯಾಮಿನರ್ ಟೆಕ್ನಾಲಜಿ ಹೊಂದಿದೆ, ಜೊತೆಗೆ ಟೆಡಾಬಿನ ಟೆಕ್ನಾಲಜಿ ಇದರಲ್ಲಿ ಇದೆ. ಈ ಟ್ರಾನ್ಸ್ಲ್ಯಾಮಿನರ್ ಆ್ಯಕ್ಷನ್ ಅಂದರೆ ಏನು? ಟ್ರಾನ್ಸ್ಲ್ಯಾಮಿನರ್ ಆ್ಯಕ್ಷನ್ ಅಂದರೆ, ನಾವು ಔಷಧಿನ ಬಳಸಬೇಕಾದ್ರೆ ಔಷಧಿ ಬಳಸಿದಾಗ ಅದು ಎಲೆಗಳ ಮೇಲೆ ಸಿಡಿದಿರುತ್ತೆ. ಬಟ್ ಇಲ್ಲಿ ಏನೋ ಒಂದು ಗಿಡಗಳಲ್ಲಿ ಏನಿರುತ್ತಪ್ಪ ಅಂದರೆ, ಈ ರಸ ಇರುವ ಕೀಟಗಳು ಯಾವತ್ತೂ ಎಲೆಗಳ ಮೇಲ್ಭಾಗದಲ್ಲಿರೋ ಎಲೆಗಳ ಕೆಳಭಾಗದಲ್ಲಿ ಇರ್ತವೆ. ಈ ಒಂದು ಟ್ರಾನ್ಸ್ಲ್ಯಾಮಿನರ್ ಏನು ಮಾಡುತ್ತಪ್ಪ, ನಾವು ಮೇಲೆ ಔಷಧಿ ಸ್ಪ್ರೇ ಮಾಡಿದರೂ ಕೂಡ ಆ ಎಲೆ ಕೆಳಭಾಗದಲ್ಲಿ ಇರ್ತಕ್ಕಂತಹ ಕೀಟಗಳನ್ನು ಕೊಲ್ಲುತ್ತೆ ಒಂದು. ಅದಾದಮೇಲೆ ಇದು QP ಟೆಕ್ನಾಲಜಿ, QP ತಂತ್ರಜ್ಞಾನವನ್ನು ಹೊಂದಿದೆ. ಈ QP ತಂತ್ರಜ್ಞಾನ ಅಂದರೆ ಏನು? ಈ QP ತಂತ್ರಜ್ಞಾನ ಅಂದರೆ, ನಾವು ಉದಾಹರಣೆಗೆ ಇವತ್ತು ಔಷಧಿನ ಸ್ಪ್ರೇ ಮಾಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಮಳೆ ಬಂತು. ಈ ಅರ್ಧ ಗಂಟೆ ಬಿಟ್ಟು ಮಳೆ ಬಂದರೂ ಕೂಡ ಈ ಒಂದು ಔಷಧಿ ಆ ಮಳೆಗೆ ತೊಳೆದು ಹೋಗುವುದಿಲ್ಲ. 2. ಮೂರನೇದೇನಪ್ಪ ಅಂದರೆ, ನಾವು ಔಷಧಿನ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ರಿಸಲ್ಟ್ನ ಕಾಣ್ಬೋದು. ಯಾವ ಥರಪ್ಪ ಅಂದರೆ, ನಾವು ಔಷಧಿನ ಸ್ಪ್ರೇ ಮಾಡಿ ಇದೇ ಮಾಡುತ್ತೆ, ಯಾವುದಾದ್ರೂ ಒಂದು ಥ್ರಿಪ್ಸ್ ಅಥವಾ ಕೀಟ ಈ ಒಂದು ಔಷಧಿನ ತಿಂತು ಅದನ್ನು ಉಪಯೋಗಿಸ್ತಪ್ಪ ಅಂದರೆ ಏನಾಗುತ್ತೆ, ಅದಕ್ಕೆ ಪ್ಯಾರಲೈಸಿಸ್ ಆಗುತ್ತೆ. ಪ್ಯಾರಲೈಸಿಸ್ ಅಂದ್ರೇನು? ಆ ಒಂದು ಕೀಟ ತಕ್ಷಣ ಒಂದು ತನ್ನ ಕಾರ್ಯವಿಧಾನವನ್ನು ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ. ಈ ಒಂದು ತಂತ್ರಜ್ಞಾನ ಈ ಒಂದು ಬ್ರೋಫ್ರಿಯಾದಲ್ಲಿ ಇದೆ. ಈ ಬ್ರೋಫ್ರಿಯಾದು ಇನ್ನೊಂದು ವಿಶಿಷ್ಟ ಗುಣ ಏನಪ್ಪ ಅಂದರೆ, ಇದು ಕ್ರಾಸ್ ಸ್ಪೆಕ್ಟ್ರಮ್ ಆಗಿ ವರ್ಕ್ ಮಾಡ್ತೈತಿ. ಈ ಕ್ರಾಸ್ ಸ್ಪೆಕ್ಟ್ರಮ್ ಅಂದರೆ ಏನು? ಈ ಕ್ರಾಸ್ ಸ್ಪೆಕ್ಟ್ರಮ್ ಅಂದರೆ ಬರೀ ಒಂದೇ ಜಾತಿಯ ಕೀಟಗಳನ್ನ ನಿರ್ವಹಣೆ ಮಾಡೋದಿಲ್ಲ, ಅದ್ರ ಜೊತೆಗೆ 2 ಬೇರೆ ತರಹದ ಜಾತಿಗೆ ಸೇರ್ತಕ್ಕಂಥ ಕೀಟಗಳನ್ನ ನಿರ್ವಹಣೆ ಮಾಡುತ್ತೆ. ಉದಾಹರಣೆಗೆ ನಾನು ರಸ ಇರುವ ಕೀಟಗಳು ಥ್ರಿಪ್ಸ್ ಅಂತ ಹೇಳಿದೆ. ಥ್ರಿಪ್ಸ್ ಜೊತೆಗೆ ಈ ಬೋರಸ್ ಅಂತ ಏನು ಕರಿತೀವಿ, ಅವನು ಕೂಡ ಈ ಒಂದು ಹತೋಟಿ ಮಾಡೋ ಕೆಲಸ ಈ ಬ್ರೋಫ್ರಿಯಾ ಮಾಡುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಬೇರೆ ಒಂದು ತರಕಾರಿ ಬೆಳೆ ಆಯಿತು, ಮನುಷ್ಯರು ತಿನ್ನುವಂಥ ಪದಾರ್ಥಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದರಲ್ಲಿ MRL ಅಂತ ಬರುತ್ತೆ. MRL ಅಂದರೆ ಮಿನಿಮಮ್ ರೆಸಿಡ್ಯೂ ಲೆವೆಲ್. ಅಂದ್ರೇನು? ನಾವು ಬೆಳೆಗಳಲ್ಲಿ ಯಾವುದೇ ಒಂದು ಔಷಧಿನ ಉಪಯೋಗಿಸಿರ್ತೀವಿ, ಆ ಔಷಧಿ ಆ ಒಂದು ಪದಾರ್ಥಗಳಲ್ಲಿ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಆ ಔಷಧಿ ಅಂದರೆ ಮನುಷ್ಯನಿಗೆ ಹಾನಿ ಆಗ್ತಕ್ಕಂಥ ಔಷಧಿ ಆ ಒಂದು ಪ್ರಾಡಕ್ಟಲ್ಲಿ, ಅಥವಾ ನೀವೇನೋ ಬೇರೆ ದೇಶಗಳಿಗೆ ಕಳಿಸ್ತಾ ಇರ್ತೀರ, ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ನ ಅದರಲ್ಲಿ ಔಷಧಿ ಕಂಡು ಬಂತಪ್ಪ ಅಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ಸೂಡೋಬಯೋ ಯೂಸ್ ಮಾಡಿದಾಗ, ಬೇರೆ ಕೆಮಿಕಲ್ ಯೂಸ್ ಮಾಡಿದಾಗ ಅದು ಏನಾಗುತ್ತೆ, ಅದು ರಿಜೆಕ್ಟ್ ಆಗಿಬರುತ್ತೆ. ಅದೇ ನೀವು ಬ್ರೋಫ್ರಿಯಾ ಯೂಸ್ ಮಾಡಿದ್ರೆ ನೀವು ಯಾವುದೇ ಥರ MR ಲಿಸ್ಟನ್ನ ಈ ಒಂದು ಬ್ರೋಫ್ರಿಯಾದಲ್ಲಿ ಕಾಣುವುದಿಲ್ಲ. ಈಸಿಯಾಗಿ ನೀವು ಬೇರೆ ದೇಶಗಳಿಗೆ ಈ ಬ್ರೋಫ್ರಿಯಾ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ನ ಕಳಿಸ್ಬೋದು. ಇದಿಷ್ಟು ಬ್ರೋಫ್ರಿಯಾ ಬಗ್ಗೆ ಮಾಹಿತಿ. ಧನ್ಯವಾದಗಳು.